ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬಂದು ಮಾರ್ನಿಂಗ್ ಆಸ್ ಯೂಶಲಿ ಹಾಟ್ ವಾಟರ್ ಮತ್ತು ರಾಗಿ ಗಂಜಿ ಇದ್ದೇ ಇರುತ್ತೆ. ಇವತ್ತು ಫ್ರೂಟ್ಸ್ ಬಂದು ನಾನು ಪಪಾಯನ ತೊಗೊಂಡಿದ್ದೀನಿ. ಆಫ್ಟರ್ನೂನ್ಗೆ ದಾಲ್ ಮತ್ತು ರೈಸ್ ಮಾಡಿದ್ದೆ. ಸೊ ಅವರಿಗೆ ಆಫೀಸಿಗೆ ಕೊಟ್ಟು ಕಳಿಸ್ಬೇಕಲ್ವ. ಸೊ ಅದಕ್ಕೆ ನಾನು ಮಾರ್ನಿಂಗ್ಗೆ ನನ್ನ ಒಂದು ಲಂಚ್ ಆಗಿರ್ಬೋದು, ಟಿಫನ್ ಎಲ್ಲ ಮುಗ್ದಿರುತ್ತೆ. ಸ್ವಲ್ಪ ಹಾಟ್ ವಾಟರ್ ಮತ್ತು ಪಪಾಯ ತೊಗೊಂಡೆ. ಅದಾದಮೇಲೆ ಕಬಾಬ್ ಏನಾದರೂ ಮಾಡಿದಾಗ ಆಯಿಲ್ ತುಂಬ ಸ್ವಲ್ಪ ಗಲೀಜಾಗಿರುತ್ತೆ. ಅದನ್ನು ನೀವು ಇನ್ನೂ ರೀಯೂಸ್ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಕಾಟನನ್ನು ಯೂಸ್ ಮಾಡ್ಕೊಂಡು ನೀವು ಸೋಸ್ಕೊಬೋದು. ಎಲ್ಲ ಡರ್ಟಿ ಎಲ್ಲ ಹೋಗುತ್ತೆ. ಓಕೆ, ಈಗ ಆಲ್ಮೋಸ್ಟ್ ನಾನು 1 ಮಂತ್ ಈಗ ಹೈದ್ರಾಬಾದಿಗೆ ಇನ್ನೂ ರಿಟರ್ನ್ ಆಗಲ್ಲ. ಬಿಕಾಸ್ ತುಂಬ ಫಂಕ್ಷನ್ಸ್ ಇದೆ. ಪಾಪು ಬರ್ಡೇ ಆಗಿರ್ಬೋದು, ಊರಲ್ಲಿ ಹಬ್ಬ ಮತ್ತು ಅಮ್ಮನ ಮನೇಲಿ ಹಬ್ಬ. ಸೊ ಆಲ್ಮೋಸ್ಟ್ 1 ಮಂತ್ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಶಿವಮೊಗ್ಗಕ್ಕೆ. ಓಕೆ, ಈಗ ಸ್ವಲ್ಪ ಸಂಜೆ ಪೂಜೆ ಮಾಡೋಣ. ಮಾರ್ನಿಂಗ್ ಪೂಜೆ ಏನು ಮಾಡಿರಲಿಲ್ಲ. ಸೊ ಈವ್ನಿಂಗ್ ಪೂಜೆ ಮಾಡಿದ್ರೆ ನಾವು ಟುಮಾರೋ ಮಿಡ್ನೈಟಲ್ಲಿ ಹೋಗೋ ಒಂದು ಪ್ಲ್ಯಾನ್ ಇದೆ. ಸೊ ಅವರು ಅದಕ್ಕೆ ಚಿಪ್ಸ್ ಏನಾದರೂ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದರು. ಇವ್ರು ನೋಡಿದ್ರೆ ಈಗಲೇ ಓಪನ್ ಮಾಡಿ ತಿಂತಾ ಇದ್ದಾನೆ. ಇಟ್ಸ್ ಓಕೆ, ಮಕ್ಕಳು ಏನು ಕೇಳ್ತಾರೆ ಅವಾಗ ಕೊಟ್ಬಿಡಬೇಕು, ಇಲ್ಲಾಂದರೆ ತುಂಬ ಹಠ ಮಾಡ್ತಾನೆ. ಸೊ ಬರ್ತಾ ಅವರು 1.5 kg ಚಿಕನ್ ತಂದಿದ್ರು. ಸೊ ಅದರಲ್ಲಿ ಅರ್ಧ ಚಿಕನ್ ನಾನು ಗ್ರೇವಿ ಮತ್ತು ರೈಸ್ ಮಾಡ್ಕೊಂಡು ತಿಂದ್ವಿ. ಈಗ 1 kgದು ಬಿರಿಯಾನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡಿದ್ರೆ ಮಾರ್ನಿಂಗ್ ಒಂದು 3 o'clock ಎದ್ದು ಬೇಗ ಬಿರಿಯಾನಿ ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಸ್ವಲ್ಪ ಏನು ಬೇಕು ಆನಿಯನ್, ಟೊಮಾಟೊ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ಕೊಂಡು ಏನೆಲ್ಲ ರುಬ್ಕೊಳ್ಬೇಕು ಎಲ್ಲ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಮ್ಯಾನಿಗ್ರೇಟ್ ಕೂಡ ಮಾಡಿಬಿಟ್ಟಿದ್ದೀನಿ ಚಿಕನ್ನ. ಓಕೆ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ 10:41 ಆಯಿತು. ಓಕೆ, ಏನೆಲ್ಲ ಪ್ಯಾಕಿಂಗ್ ಆಗಬೇಕು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್. ಓಕೆ ಗಾಯ್ಸ್, ಗುಡ್ ನೈಟ್. ಇನ್ನು ಮಾರ್ನಿಂಗ್ ನಾನು ಇನ್ನೂ 3 o'clock ಹೇಳಬೇಕು. ಗುಡ್ ಮಾರ್ನಿಂಗ್. ಟೈಮ್ ಒಂದು 3:11 ಆಯಿತು. ಆಲ್ಮೋಸ್ಟ್ 3 o'clock ಹೇಳೋಣ ಅಂತ ಅಂದ್ಕೊಂಡೆ, ಬಟ್ 10 ಮಿನಿಟ್ಸ್ 12 ಮಿನಿಟ್ಸ್ ಲೇಟೇ ಆಯಿತು. ಓಕೆ, ಈಗ ಬಿರಿಯಾನಿನ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ಪೈಸಿ ಸ್ವಲ್ಪ ಕಮ್ಮಿ ಮಾಡ್ಕೊಡೋಣ, ಬಿಕಾಸ್ ಮಕ್ಕಳಿಗೆ ಆ್ಯಂಡ್ ನಮಗೆ ಒಂದೊಂದು ಮಾಡ್ಕೊಳೋ ಅಷ್ಟು ಟೈಮ್ ಇಲ್ಲ ಈಗ ನನಗೆ. ಸೊ ಅದಕ್ಕೆ ಸ್ಪೈಸಿ ಕಮ್ಮಿ ಮಾಡ್ಕೊಂಡು ಬಿರಿಯಾನಿ ಮಾಡಿದ್ದೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಬನಾಸ್ ಪತ್ರೆನೂ ಇತ್ತು ಒಂದು. ಸೊ ಅದನ್ನು ಕಟ್ ಮಾಡಿಕೊಂಡು ಬಾಕ್ಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನು ನಮ್ಮ ಮನೆಯಲ್ಲಿ ಗೋಲು ಮಾತ್ರ ಎದ್ದೇ ಇಲ್ಲ. ಸೋಮಾರಿ ಹೇಳೋ ಅಂತ ಅಂದರೆ ಹೇಳ್ತಾನೆ ಇಲ್ಲ. ಬಬ್ಲು ಮಾತ್ರ ಬೇಗ ಎದ್ಬಿಟ್ಟಿದ್ಲು. ಸೊ ನನ್ನ ಒಂದು ಔಟ್ಫಿಟ್ ಈ ರೀತಿ ಇದೆ. ಆ್ಯಂಡ್ ಬಬ್ಲು ಮಲಗಿದ್ಲು. ಆ್ಯಂಡ್ ಅವರು ಸ್ವಲ್ಪ ಕಾಫಿ ಟೀ ಏನಾದರೂ ಕುಡಿತೀವಿ ಅಂತ ಸ್ಟಾಪ್ ಮಾಡಿದರು. ಆ್ಯಂಡ್ ನಮ್ಮ ಒಂದು ಪ್ರಯಾಣ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಹಾಗೆ ಗೋಲು ಅಂತೂ ತೀಟ್ಲೆ, ಹಿಂದೆ ಮುಂದೆ ಹೋಗೋದು, ಸ್ವಲ್ಪ ತೀಟ್ಲೆ ಅವನು. ಓಕೆ, ಫೈನಲಿ 150 ಕಿಲೋಮೀಟರ್ಸ್ ಅಂತರದಲ್ಲಿ ಇದ್ವಿ. ಸ್ವಲ್ಪ ಬಿಸಿಲಲ್ಲಿ ಸ್ವಲ್ಪ ಶುಗರ್ ಕೇನ್ ಜ್ಯೂಸ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಶುಗರ್ ಕೇನ್ ಜ್ಯೂಸ್ ತೊಗೊತಾ ಇದ್ದೀವಿ. ಫೈನಲಿ ಈಗ ರೀಚ್ ಆದ್ವಿ. ಆ್ಯಂಡ್ ಅವರ ಮುಖದ ಮೇಲೆ ಎಷ್ಟು ಸ್ಮೈಲ್ ಅಂತ ಅಂದರೆ, ಅವರು ಮಕ್ಕಳಿಗೆ ಮಾತ್ರ ವೆಲ್ಕಮ್ ಮಾಡ್ತಾಯಿದ್ರು. ನಮಗಂತೂ ಒಂಚೂರು ವೆಲ್ಕಮೇ ಇಲ್ಲ, ಅನ್ರೆಸ್ಪೆಕ್ಟ್. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.